ಮಾತು ಕೇಳಲಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ದೇವಿ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ಪುಷ್ಪ ಕೈಮಾನದಲ್ಲಿ ಅನೇಕ ಸುರನಾರಿಯರು ಕಿನ್ನರ ಗೀತೆಯನ್ನು ಹಾಡಿಕೊಂಡು ದಕ್ಷ ಲೋಕದ ಕಡೆಗೆ ಸಾಲು ಸಾಲಾಗಿ ಹೋಗುತ್ತಿರುವರು. ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ದೇವಿ, ನನಗೋಸ್ಕರವಾಗಿ ದೇವಲೋಕದ ಬೆಳಗಿಯ ಭಿನ್ನಾಣದಿಂದ ನಿರ್ಮಿಸಿದ ಆ ಕಲ್ಯಾಣ ಮಂಟಪನು ನನ್ನಪ್ಪ ದಕ್ಷ ದೇವ, ಆತನ ಮಗಳು ನಾನಲ್ಲವೇ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳೆಂದು. ನಾನು ದಕ್ಷ ದೇವನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರಬೇಕು ಇಷ್ಟೊಂದು ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯನ್ನು ನೋಡಿದ ಮೇಲೆ ಮಗಳು ತಂದೆ ಮನೆಯ ಮಹೋತ್ಸವಕ್ಕೆ ಹೋಗಬಾರದೇ ಪರೇಶ? ಭೂತೇಶ್ವರಿ, ಕಾಗೆಗಳ ಮಧ್ಯೆ ಬೆಳೆದ ಕೋಗಿಲ ಮರಿಗಳು ಕಾಗೆಗಳ ಮರಿಗಳಾಗಿದ್ದರೆ ಆ ಕಾಗೆಗಳು ಕೋಗಿಲ ಮರಿಗಳನ್ನು ಕೊಲ್ಲುತ್ತಿರಲಿಲ್ಲ. ಅಂತೆಯೇ ದಕ್ಷ ಬ್ರಹ್ಮನ ಮಗಳೇ ನೀನಾಗಿದ್ದರೆ ಕರೆಸುತ್ತಿದ್ದ ನಿನ್ನ ತಂದೆ ದಕ್ಷ ಬ್ರಹ್ಮ. ನಾನು ದಕ್ಷ ದೇವನ ಮಗಳಲ್ಲವೇ? ನೀವು ನನ್ನ ತಂದೆಗೆ ಜಾಮಾತರಲ್ಲವೇ? ಮಗಳ ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ನನಗಿರುವ ಸಂತೋಷವನ್ನು ಮೃದಿಕ್ಕಬೇಡಿ. ಗುರುಮಂದಿರಕ್ಕೆ, ದೇವಗಿರಿಗೆ, ಪಿತನಾಲಯಕ್ಕೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗುವುದೆಂದು ನೀವೇ ಅಂದು ಹೇಳಿದಿರಲ್ಲವೇ? ಹೌದು, ಹೇಳಿದ್ದೆ. ಆದರೆ ನಿನ್ನ ತಂದೆ ಅವನೋರ್ವ ರಾಜಸದಿಂದ ಕೂಡಿದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ಸರ್ಪಕ್ಕುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನಿಗಿಲ್ಲ ನಮ್ಮಲ್ಲಿ ಶಾಂತಿ ಶಾಂತಿ ಶಾಂತಿ. ಅಪ್ಪನ ವಿಚಾರದಲ್ಲಿ ಏಕೆ ಇಷ್ಟೊಂದು ಅಶಾಂತಿಯಿಂದ ಮಾತನಾಡ್ತಿರುವಿರಿ? ಮಾತನಾಡಬೇಕಾದ ಸಂದರ್ಭ ಉಂಟು, ಮಾತನಾಡಿದನು ಮಹಾದೇವಿ. ಮರುಗಳಿಸಿ ಕರೆತಿದೆ ಮತ್ತೊಂದು ಗೀತ. ಆ ಯಕ್ಷಕ್ಕೆ ಕೈ ಮುಡಿಯ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ ಸತಿ, ನಿನ್ನಾತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಭಾಷ. ಯಾವ ಭಾಷವಾದರೆ ತಂದೆ ಮನೆ ಎಂದರೆ ಚಿಕ್ಕದಿಂದಲೂ ಹುಟ್ಟಿ ಬೆಳೆದ ನಿವಾಸ. ಅದಕ್ಕಾಗಿ ನಾನೀಗ ನನ್ನಪ್ಪ ದಕ್ಷ ಯಜ್ಞಕ್ಕೆ ಹೋಗಲೇಬೇಕು. ಹಠ ಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಗಳನ್ನು ತಾನೇ ತಿನ್ನುವ ಕ್ರೂರ ಸರ್ಪನಂತೆ ನನ್ನನ್ನು ಜಾಮಾತನೆಂದು ತಿಳಿದಿದ್ದರು. ಕೃತಾ ವೈರತ್ವವನ್ನು ಗಳಿಸಿರುವ ನಿನ್ನಪ್ಪ ದಕ್ಷ ಬ್ರಹ್ಮ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡ ಮೃದ ಮಾತುಗಳು. ನನ್ನ ತಂದೆಗೆ ನಿಮ್ಮ ಮೇಲೆ ಅಪಾರವಾದ ಗೌರವವಿದೆ, ಪ್ರೀತಿ ಇದೆ. ಇದುವರೆಗೂ ನಿನ್ನ ಮನನೊಯ್ಯುವುದೆಂದು ನಿಧಾನಿಸಿದ್ದ ಕೇಳು. ನಿನ್ನೆ ನಡೆದ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮಪ್ಪ ದಕ್ಷ ಬ್ರಹ್ಮನಿಗೆ. ಏನು ಮನ ಬದಲಾಯಿತು? ಅಲ್ಲಿ ನಡೆದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನಪ್ಪ ದಕ್ಷ ದೇವ? ಸಂತೋಷ ಪಟ್ಟನೆ ನಿಮ್ಮಪ್ಪ ದಕ್ಷ ಬ್ರಹ್ಮ. ಬಹಳ ನಿಧಿಯನ್ನು ಮೊಳೆಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ಅವನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರದ ನಿರರ್ಥಕವಾದ ಮಾತುಗಳಿಂದ ನನ್ನಲ್ಲಿ ಆ ಚಂದ್ರಾರ್ಕದ ವೈರತ್ವಗಳ ಮಾತುಗಳಾಡಿದ ನಿಮ್ಮಪ್ಪ ದಕ್ಷ ಬ್ರಹ್ಮ. ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿ ತೆನ್ನೊಡಲು ಆ ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕ್ಕುವ ಅಗ್ನಿ ಸಮ್ಮಿತ್ತು ಜ್ವಾಲೆಗಳಂತೆ ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪ ದಕ್ಷ ಬ್ರಹ್ಮನ ಕಠೋರವಾದ ವಿಷಯಾಗ್ನಿಯ ಮಾತುಗಳು ಉಕ್ಕಿ ಬರುತ್ತಿದ್ದ ಆ ಮಂಗಳಕರ ನಾದವನ್ನೇ ಮರೆಮಾಚಿಸುತ್ತದೆ. ಭೃಗುವಲ್ಲದೆ ಮತ್ತಾರೋವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನ ಮೇಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿದ ದಿವ್ಯ ಶಾಲೆಯಲ್ಲಿ. ಇಂತಹ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ನಡೆದು ಹೋಗುತ್ತದೆ. ಜಗತ್ಸೂತ್ರಧಾರ್ಕನಾದ ನೀನೇ ಹೀಗಂದ ಮೇಲೆ ಇತರರ ಪಾಡೇನು ಪರೀಕ್ಷೆ? ಆದಿಶಕ್ತಿ ಯುದ್ಧ ರಂಗದಲ್ಲಿ ಅರಿತವಾದ ಶಸ್ತ್ರಾಸ್ತ್ರಗಳಿಂದುಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನರಿತವಾದ ಮಾತೆಂಬ ಹಲುಗು ನನ್ನೊಡಲನ್ನು ತಾಗಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗಿಯೂ ಇದನ್ನು ತಿಳಿದು ಪಾಷಾಣ ಹೃದಯನಾದ ನಿಮ್ಮಪ್ಪ ದಕ್ಷ ಬ್ರಹ್ಮ ತನ್ನ ಗುರುದೇವ
ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲೋಡಿ ಮಾಡುತ್ತಿರುವನು ಸತಿ. ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ. ಕರ್ಮದನು ಬಂದ ವಜ್ರರಸದಿಂದ ಸೃಷ್ಟಿಸಲ್ಪಟ್ಟ ಇಡೀ ಬ್ರಹ್ಮಾಂಡವನ್ನು ಎಣ್ಣಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸಾಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ದಿವ್ಯವಾದ ಪಾತ್ರೆಗಳೇ ಸ್ಕೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ನಿರ್ಮಿತವಾದ ಓಮಾಗ್ನಿ ಕುಂಡದಲ್ಲಿ ಸತಿ. ನಿಮ್ಮಪ್ಪ ದಕ್ಷ ಬ್ರಹ್ಮನಂತ ಸಹಸ್ರಾರು ಕರ್ಮ ಬಂದಿದ್ದರು. ಒಮ್ಮೆಲೆ ಮಾಡುವಾಗ ಮಾರಣ ಮಹಾಯಜ್ಞವನ್ನು ಮಾಡುವರಾರು ನಾನಲ್ಲವೇ? ನಾನಲ್ಲವೇ? ಇದನ್ನು ತಿಳಿದಿದ್ದರು ವಿವೇಕರಹಿತನಾದ ನಾನು ನಿಮ್ಮಪ್ಪ ದಕ್ಷ ಬ್ರಹ್ಮ. ಅವಿವೇಕಿಯಾದ ತಂದೆ, ವಿವೇಕ ಹೇಳುವುದಕ್ಕಾರು ನಾನು ಒಂದೇ ಒಂದು ಬಾರಿ ದಕ್ಷ ಲೋಕಕ್ಕೆ ಹೋಗಿ ಬರುತ್ತೇನೆ. ನಿನ್ನ ಮಾತುಗಳು ನಿನ್ನ ತಂದೆಗೆ ವಿವೇಕವಾಗಿ ತೋರುವುದಿಲ್ಲ. ಅಲ್ಲಿಗೆ ನೀನು ಹೋಗಿದ್ದೇ ಆದರೆ ನಿನಗಾನಿ ತಪ್ಪದು, ಹಾನಿ ತಪ್ಪದು, ತಪ್ಪದು, ತಪ್ಪದು. ತಂದೆ ನಿರಾಕರಿಸುವುದೇನಾಗಿ ತಾಯಿಯಾದ ವೇದವತಿ ಅಲ್ಲ, ನನ್ನ ಹಿರಿಯ ಸಹೋದರಿಯಾದ ರೇವತಿ ವಿಷಯತಿರಿಲ್ಲವೇ? ನಾನು ಮಾಡಿದ ಅಪರಾಧವಾದರೂ ಏನು? ಮಾನನೆಯ ಮನದಾಸೆಯನ್ನು ಮುನಿಸಿಲ್ಲದೆ ಮನ್ನಿಸು. ಈ ನಿನ್ನ ಧರ್ಮಪತ್ನಿ ರಾಜ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಜ್ಞೆಯನ್ನು ಕೊಡು ಶಂಕರ. ಮಹೇಶನ ರಾಣಿ ನೀನೆಂದೋ ಮಹೇಶನ ರಾಣಿ ನೀನೆಂದೋ ಮಹಾಯಜ್ಞವನ್ನು ಬಯಸದಿರು ರಾಜರಾಜೇಶ್ವರಿ. ಮಹಾಯಜ್ಞದೊಳು ಫಲವಿಲ್ಲ, ಮಹಾಯಜ್ಞದೊಳು ಫಲವಿಲ್ಲ. ಮಹಾಮನಂತನಿನ್ನಪ್ಪಿದ ದಕ್ಷ ಹೋಗದಿರುತ್ತಾಯೇ, ಹೋಗದಿರುತ್ತಾಯೇ, ಹೋಗದಿರುತ್ತಾಯೇ. ಗೌರಿ ಎಚ್ಚರಿಕೆ! ನನ್ನ ಜೀವನ ಸೂತ್ರಧಾರಕನಾರು ಅವನೇ. ಆಶೀರ್ವಾಣಿಯನ್ನು ನುಡಿದಿರುವ ತಾಂಡವ ಮೂರ್ತಿ. ನನಗೆ ಹಾನಿ ಬರದೆಂದು ಮಾತನಾಡದೆ ಕುಳಿತಿರುನು ಈ ನನ್ನ ಶಂಕರನು. ನನಗೊಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ. ನೋಡಿದೆ ನನ್ನ ಭಯಂಕರೊಬ್ಬನು ಪರಮೇಶ್ವರ. ಬ್ರಹ್ಮ ವಿಷ್ಣು ಸದಾಶಿವ ಒಟ್ಟುಗೂಡಿಸಲ್ಪಟ್ಟಿರುವ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆ ಮಾಡಿದೆಯೇ ಕೈಲಾಸಪತಿ? ಇರಲಿ, ಅದೇ ನನಗೆ ಆಶೀರ್ವಾದವಾದ ಕಂದ ನಂದೀಶ್ವರ. ಅನಾದಿ ಭಕ್ತ ಭೃಂಗಿಗಳನ್ನೇ ಬರಮಾಡಿ ನೀನು ಈಗಲೇ ಹೋಗು. ದಕ್ಷ ಲೋಕಕ್ಕೆ ನಾನೀಗಲೇ ಹೊರಡಲೇಬೇಕು.